ವಿಷಯ ಸಿರಿ ಕನ್ನಡ. ಘಟಕ ಬಹುಮಾನ. ಘಟಕ ಯಾವುದು? ಬಹುಮಾನ. ಉಪಘಟಕ ಕೃತಿಕಾರರ ಪರಿಚಯ. ಕೃತಿಕಾರರು ಯಾರು? ಕುವೆಂಪು. ಅನಂತ ಬರೀರಿ. ಇವರೇ ನೋಡಿ ರಾಷ್ಟ್ರಕವಿ ಕುವೆಂಪು ಅವರು. ಮಾತಾಡಿ. ಇಂದಿನ ತರಗತಿಯಲ್ಲಿ ನಾವು ರಾಷ್ಟ್ರಕವಿ ಕುವೆಂಪುರವರ ಬಗ್ಗೆ ತಿಳ್ಕೊಳ್ಳೋಣ. ಮಾತಾಡ್ಬೇಡಿ ಮಕ್ಕಳ. ಕುವೆಂಪುರವರು 1904 ಡಿಸೆಂಬರ್ 29ರಂದು ಜನಿಸ್ತಾರೆ. ಇವರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಇವರ ಊರಾಗಿರುತ್ತೆ. ಮಕ್ಕಳ 1904 ಡಿಸೆಂಬರ್ 29ರಂದು ಜನಿಸ್ತಾರೆ. ಇವರ ಊರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ. ತಂದೆ ವೆಂಕಟಪ್ಪ ಗೌಡ. ಕುವೆಂಪುರವರ ತಂದೆಯ ಹೆಸರು ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಇವರು ಕುಪ್ಪಳ್ಳಿಯವರು. ಇವರು ಅನೇಕ ಸಣ್ಣ ಕಥೆ, ಕವಿತೆ, ಕಾದಂಬರಿ, ನಾಟಕಗಳನ್ನ ರಚಿಸಿದ್ದಾರೆ ಮಕ್ಕಳ. ಇವರು ಬರೆದಂತಹ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಯಾವ ಕೃತಿಗೆ? ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರ ಮೊದಲ ಕವನ ಸಂಕಲನ ಕೊಳಲು. ಇವರ ಮೊದಲ ಕವನ ಸಂಕಲನ ಯಾವುದು? ಕೊಳಲು. ನಂತರ ಪಾಂಚಜನ್ಯ, ನವಿಲು, ಪಕ್ಷಿಕಾಶಿ ಮುಂತಾದ ಕವನ ಸಂಕಲನಗಳನ್ನು ಕೂಡ ಇವರು ರಚಿಸಿದ್ದಾರೆ ಮಕ್ಕಳ. ಇವರು ರಚಿಸಿರುವಂತಹ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಅನ್ನುವಂತಹ 2 ಬೃಹತ್ ಕಾದಂಬರಿಗಳನ್ನ ಕುವೆಂಪುರವರು ರಚಿಸಿದ್ದಾರೆ. ಯಾವ್ಯಾವುದು? ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತೆ ಮಲೆಗಳಲ್ಲಿ ಮದುಮಗಳು ಅನ್ನುವಂತಹ ಕಾದಂಬರಿಗಳನ್ನ ರಚಿಸಿದ್ದಾರೆ. ಇವರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಪದ್ಮಭೂಷಣ, ಪದ್ಮವಿಭೂಷಣ, ಅದೇ ರೀತಿ ಕರ್ನಾಟಕದಲ್ಲಿ ಇರುವಂತಹ ಅತ್ಯುನ್ನತ ಪ್ರಶಸ್ತಿಯಾದಂತಹ ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ ಮಕ್ಕಳ. ಕನ್ನಡದ 2ನೆಯ ರಾಷ್ಟ್ರಕವಿ ಕುವೆಂಪುರವರು. ಮೊದಲನೇ ರಾಷ್ಟ್ರಕವಿ ಎಫ್ ಗೋವಿಂದ ಪೈ. ಮೊದಲನೇ ರಾಷ್ಟ್ರಕವಿ ಯಾರು? ಎಫ್ ಗೋವಿಂದ ಪೈ. 3ನೆಯ ರಾಷ್ಟ್ರಕವಿ GS ಶಿವರುದ್ರಪ್ಪರವರು. GS ಶಿವರುದ್ರಪ್ಪರವರು. ಮಕ್ಕಳ, ಹಾಗಿದ್ರೆ ಕೆಲವೊಂದು ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳ್ತೀನಿ, ಉತ್ತರಗಳನ್ನ ಹೇಳಿ. ಮಕ್ಕಳ, ಕುವೆಂಪುರವರು ಯಾವಾಗ ಜನಿಸಿದರು? ಕುವೆಂಪುರವರು ಯಾವಾಗ ಜನಿಸಿದರು? ಡಿಸೆಂಬರ್ 1904 ಡಿಸೆಂಬರ್ 29. ಕುವೆಂಪು ಅವರು 1904 ಡಿಸೆಂಬರ್ 29ರಂದು ಜನಿಸಿದರು. ಗುಡ್, ಕೂತ್ಕೊಳ್ಳಿ. ಕುವೆಂಪುರವರು ಯಾವ ಜಿಲ್ಲೆಗೆ ಸೇರಿದವರು? ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಗೆ ಸೇರಿದವರು. ವೆರಿ ಗುಡ್, ಕೂತ್ಕೊಳ್ಳಿ. ಕುವೆಂಪುರವರ ತಂದೆಯ ಹೆಸರೇನು? ವೆಂಕಟಪ್ಪ. ವೆರಿ ಗುಡ್, ಕೂತ್ಕೊಳ್ಳಿ. ಕುವೆಂಪುರವರ ತಾಯಿಯ ಹೆಸರೇನು? ರಂಜಿತಾ. ಕುವೆಂಪು ಅವರ ತಾಯಿ ಹೆಸರು ಸೀತಮ್ಮ. ವೆರಿ ವೆರಿ ಗುಡ್, ಕೂತ್ಕೊಳ್ಳಿ. ಕುವೆಂಪುರವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ಹೇಳಿ ಮೇಡಮ್. ಲಾಸ್ಟ್ ಕ್ವಶನ್ ಇದೆ, ಆನ್ಸರು ಚಪ್ಪಳೆ ತಟ್ಟಿ ಮಕ್ಕಳ. ಕುವೆಂಪುರವರ ಯಾವ ಮೊದಲ ಕವನ ಸಂಕಲನ ಯಾವುದು? ಕೊಳಲು. ಹೇಳಿ ಪ್ರಿಯಾಂಕಾ. ಕೊಳಲು. ಕುವೆಂಪುರವರ ಮೊದಲ ಕವನ ಸಂಕಲನ ಕೊಳಲು. ಕೊಳಲು. ಕುವೆಂಪುರವರ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಕುವೆಂಪುರವರು ರಚಿಸಿರುವಂತಹ ಕಾದಂಬರಿಗಳು ಯಾವುವು? ಹೇಳಿ ರಂಜಿತಾ. ವಾಕ್ಯ ಪೂರ್ಣವಾಗಿ ಹೇಳಿ. ಕುವೆಂಪು ಅವರು ರಚಿಸಿರುವ ಕಾದಂಬರಿಗಳು ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂನು ಸುಬ್ಬಮ್ಮ. ಗುಡ್, ವೆರಿ ಗುಡ್, ಶಬಾಷ್. ಕುವೆಂಪುರವರು ಎಷ್ಟನೇ ರಾಷ್ಟ್ರಕವಿಗಳು? ಇನ್ನೊಂದಿದ್ದ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಮೊದಲ ರಾಷ್ಟ್ರಕವಿ ಯಾರು?
ರಂಜಿತಾ ಏನು ಏನ್ ಹೇಳ್ದಮ್ಮ ಇನ್ನೊಂದ್ಸಲ ಹೇಳು ಅದಕ್ಕೆ ಹೇಳೋದು ಕರೆಕ್ಟಾಗಿ ಕ್ಲಾಸಿಗೆ ಬರಬೇಕು, ಶಾಲೆಗೆ ಕರೆಕ್ಟಾಗಿ ಬರಬೇಕು, ಬಂದಾಗ ಕ್ಲಾಸ್ನ ಕರೆಕ್ಟಾಗಿ ಕೇಳಬೇಕು ಅಂತ ಹೇಳೋದು. ಮನ್ಸಲ್ಲೋ ನೀನೆಲ್ಲೋ ಆದ್ರೆ